ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಹಪ್ಪಳ ಮಾಡ್ತಾಯಿದ್ದೀನಿ. ಪಾಲಕ್ ಹಪ್ಪಳ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಗ್ರೀನಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಗರಿಯಾಗಿರೋವಂಥ ಪಾಲಕ್ ಹಪ್ಪಳ. ಬನ್ನಿ, ಪಾಲಕ್ ಹಪ್ಪಳದಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ, 1 ಕಪ್ ರೈಸ್ ತೊಗೊಂಡಿದ್ದೀನಿ. ಪಾಲಕ್ನ ಈ ಥರ ಚಿಕ್ಕಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ತೊಳೆದು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಡಿ, ಸ್ವಲ್ಪ ದಪ್ಪಗೆ ಇರಲಿ. ಇದನ್ನು ಜಾರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಸೊಪ್ಪು ಕೂಡ ಹಾಕ್ಕೊಳ್ಳಿ ಗ್ರೈಂಡ್ ಮಾಡೋಕ್ಕೆ. ಮತ್ತು ಅಕ್ಕಿನ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಇದನ್ನು ಅಕ್ಕಿ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸೇರಿಸ್ಕೊಳ್ಳೋಣ. ಸೊಪ್ಪು ಜೊತೆಗೇ ಗ್ರೈಂಡ್ ಮಾಡಿ, ಯಾಕಂದರೆ ತುಂಬ ಅದು ನುಣ್ಣಗೆ ಬರಬೇಕು ಅಕ್ಕಿ ಜೊತೆ ರುಬ್ಬಿದ್ರೆ. ಇಲ್ಲಾಂದರೆ ಅದು ಸಿಪ್ಪೆ ಹಂಗೆ ಸಿಗುತ್ತೆ ನಾರು ಥರ. ಅದಕ್ಕೆ ನೀವು ಅಕ್ಕಿ ಜೊತೆನೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾವು ನೀರು ದೋಸೆ ಮಾಡ್ತೀವಲ್ಲ, ಅದೇ ಥರ ಇರಬೇಕು ಇದು ಹಿಟ್ಟು. ಅಷ್ಟು ನೀರು ಹಾಕಿ ನಾವು ಹಿಂಗೆ ತೆಳ್ಳಗೆ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ಇನ್ನೂ ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಇನ್ನೂ ಸ್ವಲ್ಪ, ಯಾಕಂದರೆ ಇದು ದೋಸೆ ಹಿಟ್ಟು ಥರ, ನೀರು ದೋಸೆ ಹಿಟ್ಟು ಬರುತ್ತಲ್ಲ ಅದೇ ಥರ ಬರಬೇಕು. ಇಲ್ಲಾಂದರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಪ್ಪಳಕ್ಕೆ ಎಳ್ಳು ಹಾಕಿದ್ರೆ ಅದು ಕರೆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ, ಬಿಸಿ ನೀರನ್ನ. ಆಮೇಲೆ ಈ ಥರ ಒಂದು ಪ್ಲೇಟ್ ತೊಗೊಳ್ಳೋಣ. ನೀವು ಸ್ಟೀಲ್ ಪ್ಲೇಟು ಇದಾಗಿದ್ರೂ, ಡಿಸೈನ್ ಇಲ್ಲದೆ ಇದ್ರೂ ಏನು ತೊಂದರೆ ಇಲ್ಲ, ಪ್ಲೇನ್ ಇದ್ದರೆ ಇನ್ನೂ ಒಳ್ಳೆಯದು. ಇದಕ್ಕೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಅಷ್ಟೇ ಹಾಕಬೇಕು. ಹಿಟ್ಟನ್ನ ಹಾಕಿ ಈ ಥರ ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾವು ಕುದಿಯೋಕೆ ಇಟ್ಟಿದ್ದೀವಲ್ಲ ನೀರು, ಅದ್ರ ಮೇಲೆ ಇಡೋಣ. ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಹಪ್ಪಳ ಎದ್ದು ಬರ್ಬೇಕಾದ್ರೆ ವೈಟ್ ಆಗಿಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ ನೀವು ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಒಳ್ಳೆಯದು. 2-3 ಪ್ಲೇಟ್ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಆ ಪ್ಲೇಟ್ ಹಾಕ್ತಿದ್ದಂಗೆ 1 ನಿಮಿಷ 2 ನಿಮಿಷ ಬಿಟ್ಟರೆ ಅಷ್ಟೇ ಸಾಕು, ಅದು ಬೇಗ ಆಗಿಬಿಟ್ಟಿರುತ್ತೆ ನೀರಿಗೆ ಹಬೆಗೆ. ಇನ್ನೊಂದು ಪ್ಲೇಟ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇಟ್ಬಿಟ್ಟು ಅದಕ್ಕೂ ಕೂಡ ನಾವು ಪ್ಲೇಟ್ನ ಮುಚ್ಚಿಬಿಡೋಣ. ಈ ಕಡೆ ಇದನ್ನು ತೆಕ್ಕೊಳ್ಳೋಣ. ಇದನ್ನು ತೆಗೆದು ಹಾಕೋ ಅಷ್ಟರಲ್ಲಿ ಅದು ರೆಡಿಯಾಗಿರುತ್ತೆ. ಅದನ್ನು ತೆಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಎರಡು ಬೇಗ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ. ಇಲ್ಲಾಂದರೆ ಹಪ್ಪಳಗಳು ಲೇಟ್ ಆಗಿಬಿಡುತ್ತೆ, ಒಂದೊಂದೇ ಹಾಕೋಕ್ಕಾಗಲ್ಲ, ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಅದಕ್ಕೆ 2-3 ಪ್ಲೇಟ್ ಇಟ್ಕೊಂಡ್ರೆ ಒಳ್ಳೆಯದು. ನಾನು ಈ ಕಡೆ ಒಂದು ಸೀಟನ್ನ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಇದ್ದರೆ ನೀವು ಹಾಕ್ಕೊಂಡು ಈ ಥರ ರಾತ್ರಿ ಹಪ್ಪಳ ರಾತ್ರಿನೇ ಮಾಡಿರೋದು. ನಾನು ಬರೀ ಗಾಳಿಗೆ ಅಷ್ಟೇ ಒಣಗಿರೋದು, ಬಿಸಿಲು ಬೇಡ, ಏನು ಬೇಡ. ಇದಕ್ಕೆ ಮನೆಯಲ್ಲೇ ಒಂದು ರಾತ್ರಿಗೇ ಹಪ್ಪಳ ಚೆನ್ನಾಗಿ ಒಣಗಿಬಿಟ್ಟಿದ್ವು. ಫುಲ್ ಫ್ಯಾನ್ ಹಾಕಿರೋದಕ್ಕೋದ್ಕೂ ಈ ಟೈಮಲ್ಲಂತೂ ಮನೆಯಲ್ಲೇ ಒಣಗಿಸ್ಬಿಟ್ಟೆ ಇದನ್ನು. ಇದಕ್ಕೆ ಬಿಸಿಲು ಏನು ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಹಪ್ಪಳ ಬರುತ್ತೆ. ನೋಡಿ, ಇವಾಗ ಒಣಗಿರೋ ಹಪ್ಪಳನ ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಒಣಗಿದ್ದೇವೆ ಒಂದು ದಿನಕ್ಕೇ. ಈಗ ಬಿಸಿಲಿಗೆ ಹಾಕಿದ್ರೆ 1 ಅವರ್ ಸಾಕು. ನಿಮ್ಗೆ ಟೈಮ್ ಇಲ್ಲ ಹೊರಗೆ ಹಾಕೋಕ್ಕೆ ಅಂತ ಅಂದರೆ ನೀವು ಮನೆಯಲ್ಲೇ ಕೂಡ ಹಪ್ಪಳನ ಒಣಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ, ಒಣಗಿದ್ರೆ ಕಾಣಿಸ್ತಾ ಇದೆ, ತೋರಿಸ್ತಾ ಇದ್ದೀನಿ. ಇವಾಗ ಹಪ್ಪಳನ ನಾನು ಕರಿಯೋದಕ್ಕೆ ಇಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ನಾನಿವಾಗ ಹಪ್ಪಳನ ನೋಡಿ ಈ ಥರ ಕರಿತಾ ಇದ್ದೀನಿ. ದೊಡ್ಡದಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಪ್ಪಳ, ಸಖತ್ತಾಗಿ ಬರ್ತಾಯಿದೆಯಲ್ಲ, ಸಖತ್ತಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಟೇಸ್ಟು ಕೂಡ ಬರುತ್ತೆ ಇದು. ಈ ಥರ ದೊಡ್ಡದಾಗಿ ಹಪ್ಪಳನ ಕರೆದಿಟ್ಕೊಳ್ಳೋಣ. ನಾನು ಸಾಯಂಕಾಲ ಟೀ ಜೊತೆಗೆ ಪಾಪಡ್ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಹಪ್ಪಳ ಕರಿತಾ ಇದ್ದೀನಿ. ಈ ಥರ ಎಲ್ಲ ಹಪ್ಪಳನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರೆದಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದು ತುಂಬ ಸಾಫ್ಟಾಗಿ ಬಾಯಲ್ಲಿಟ್ರೇ ಕರಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಇವಾಗ ಸಲಾಡ್ ಮಾಡೋದಕ್ಕೆ ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇವಾಗ ಸಲಾಡ್ ಮಾಡೋಣ. ಎಲ್ಲ ನಾನು ಹಚ್ಚಿಟ್ಕೊಂಡಿದ್ದೀನಲ್ಲ, ಎಲ್ಲ ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳೋಣ ಸಲಾಡ್ಗೆ. ತುಂಬ ಚೆನ್ನಾಗಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಸಲಾಡ್ ಮಾಡಿಕೊಂಡು ಪಾಪಡ್ ಸಲಾಡ್ ತಿಂದರೆ. ಎಲ್ಲನೂ ಹಂಗೆ ಹಾಕ್ಕೊಂಡು ಇವಾಗ ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮೇಲೆ. ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು ನಿಮಗೆ ಹಪ್ಪಳದಲ್ಲೂ ಇರುತ್ತೆ, ನೀವು ಸ್ವಲ್ಪ ನೋಡ್ಕೊಂಡು ಹಾಕೋಬೋದು ಸಲಾಡ್ಗೆ ನಿಮ್ಗೆ ಬೇಕು ಅನಿಸಿದ್ರೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ನಿಮಗೆ ಚಾಟ್ ಮಸಾಲ ಇದ್ರೂ ಕೂಡ ಒಳ್ಳೆಯದು, ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ.
ಇವಾಗ ನಿಂಬೆಹಣ್ಣು ರಸನ ಹಾಕಿದ್ದೀನಿ. ಅದ್ರ ಮೇಲೆ ಇಲ್ಲಿ ಬಾಂಬೆ ಮಿಕ್ಸ್ಚರ್ನ ತೊಗೊಂಡಿದ್ದೆ ನಾನು. ಬಾಂಬೆ ಮಿಕ್ಸ್ಚರ್ನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿ. ಟೀ ಜೊತೆ ಪಾಪಡ್ ಸಲಾಡ್